ಹಲೋ ಫ್ರೆಂಡ್ಸ್, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಿಮಗೆ ಇವತ್ತು ನಾನು ಒಂದು ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಆ ವಿಚಾರವಾಗಿ ನಾನಿವತ್ತು ಕೊಡೋ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನಗೆ ಇತ್ತೀಚೆಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಈಗ ಆನ್ಲೈನ್ ಸ್ಕ್ಯಾಮ್ ಅಂದರೆ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಮೆಸೇಜ್ ಬರುತ್ತೆ ಟೆಲಿಗ್ರಾಮಲ್ಲಿ. ಈಗ ಏನಂತ ಹೇಳ್ತಾರೆ ಅವರು, 1 to 2 ಕೊಡ್ತೀವಿ ನಿಮಗೆ, ಇಲ್ಲಿ ಇನ್ವೆಸ್ಟ್ ಮಾಡಿ ಅಮೌಂಟ್ನ, ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಮೌಂಟ್ನ ಅಂತ ಹೇಳ್ತಾರೆ. ಈಗ ಆಸೆ ಬೀಳೋದು ಸಹಜ. ಅದು ಆಸೆ ಬಿದ್ದಾಗ ಏನಾಗುತ್ತೆ, ನೀವು ಕಳಿಸ್ತೀರಾ ಅಮೌಂಟು ಡಬಲ್ ಆಗುತ್ತೆ, ಅವ್ರು ನಿಮ್ಮ ಅಕೌಂಟ್ಗೆ ಕಳಿಸ್ತಾರೆ. ಪುನಃ ಇನ್ನೂ ಒಂದ್ಸಲ ಟಾಸ್ಕ್ ಏನೋ ಕೊಡ್ತಾರೆ ಅವರು, ಟಾಸ್ಕ್ ಮಾಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ, ಆವಾಗಲೂ ನಿಮಗೆ ಕಳಿಸ್ತಾರೆ. ಇವಾಗ ನಿಮ್ಗೇನಾಗುತ್ತೆ, ಅವರು ನಿಮ್ಮಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ವಿಶ್ವಾಸವನ್ನು ಗಳಿಸ್ಕೊತಾ ಇದ್ದಾರೆ. ಗಳಿಸ್ಕೊಂಡು ಏನು ಮಾಡ್ತಾರೆ, ಕೊನೆಗೆ ಜಾಸ್ತಿ ಅಮೌಂಟ್ನ ಕೇಳ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಅಯ್ಯೋ ಇದು ದುಡ್ಡು ಕೊಟ್ಟಿದ್ದಾರಲ್ಲ, ಇದು ಕೊಡ್ತಾರಪ್ಪ, ಇವ್ರೇನೂ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಕೊಡೋಕ್ಕೆ ಶುರು ಆಗ್ತೀರಾ. ನೀವು ನಿಮ್ಮ ಅಮೌಂಟ್ ಹಾಕ್ತೀರಾ, ಆಮೇಲೆ ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಆವಾಗ ನೀವೇನು ಮಾಡ್ತೀರಾ, 1 ಲಕ್ಷನೋ 2 ಲಕ್ಷನೋ ಹಾಕಿರ್ತೀರಾ ಅಂದ್ಕೊಳ್ಳಿ, ಎಸ್ಕೇಪ್ ಆಗಿಬಿಡ್ತಾರೆ ಅವರು. ನಿಮ್ಮ ಅಮೌಂಟ್ ಇಲ್ಲ, ಅವ್ರ ಮೊಬೈಲು ಸ್ವಿಚ್ ಆಫ್ ಬಂದ್ಬಿಡುತ್ತೆ, ಏನು ಕಾಂಟ್ಯಾಕ್ಟ್ ಇರಲ್ಲ. ಆ ಥರ ನೀವು ಲಾಸ್ ಆಗುತ್ತೆ. ಆಗ ಲಾಸ್ ಆದಾಗ ನೀವು ಏನು ಮಾಡ್ತೀರಾ, ತಲೆ ಮೇಲೆ ಕೈ ಹೊತ್ತು ಕೂರಬೇಡಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್. ಆಗ ನಿಮ್ಮ ಅಮೌಂಟ್ನ ನೀವು ಕಳ್ಕೊಂಡಿರ್ತೀರ. ಆಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು. ಯಾವ ಪೊಲೀಸು ಕೂಡ ನಿಮಗೆ ದುಡ್ಡನ್ನು ಕೊಡಲ್ಲ. ನೀವೇನು ಮಾಡಬೇಕಂದ್ರೆ ಫಸ್ಟು 1930ಗೆ ನೀವು ಕಾಲ್ ಮಾಡಬೇಕಾಗುತ್ತೆ. ಕಾಲ್ ಮಾಡಿದಾಗ ಒಂದ್ಸಲ ಬ್ಯುಸಿ ಬರುತ್ತೆ, ಬಟ್ ನೆಕ್ಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡ್ತಾರೆ ಕಾಲು. 1930ಗೆ ಕಾಲ್ ಮಾಡಿದಾಗ ಅವರು ನಿಮಗೆ ಇನ್ಫಾರ್ಮೇಷನ್ನ ಕೇಳ್ತಾರೆ. ನಿಮ್ಮ ಹೆಸರೇನು, ನಿಮ್ಮದು ಆಧಾರ್ ನಂಬರು, ಆಮೇಲೆ ಏನು, ನೀವು ಯಾವ ಅಕೌಂಟ್ಗೆ ನೀವು ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ, ನಿಮ್ಮ ಅಕೌಂಟ್ ನಂಬರು, ಎಲ್ಲ ಡೀಟೇಲ್ಸನ್ನು ಎಲ್ಲನೂ ಕೇಳ್ಕೊಂಡು ತಿಳ್ಕೊಂಡು ಅವರು ಒಂದು ಟೈಪ್ ಮಾಡಿ PDF ನಿಮಗೆ ಮೊಬೈಲಲ್ಲಿ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್. ಕಳಿಸ್ಕೊಟ್ಟಾದ್ಮೇಲೆ ನೀವು ಏನು ಮಾಡಬೇಕು, ಕಳಿಸ್ಕೊಟ್ಟಾದ್ಮೇಲೆ ನಿಮ್ಮ ಕೆಲಸ ಮುಗಿಯಲ್ಲ, ಇದು ಮುಂದೆ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮ ದುಡ್ಡನ್ನ ಕಳ್ಕೊಂಡಿರ್ತೀರ, ಈಗ ಕಷ್ಟಪಟ್ಟಿರೋ ದುಡ್ಡನ್ನ ನೀವು ಕಳ್ಕೊಂಡಾಗ ಇದು ಒಂದು ಪ್ರೊಸೀಜರ್ ಅಂತ ನೀವು ಮಾಡಿ, ನಿಮ್ಗೆ ಖಂಡಿತ ದುಡ್ಡು ವಾಪಸ್ ಬರುತ್ತೆ. ಆಮೇಲೆ ಏನಾಗುತ್ತೆ, ಆಮೇಲೆ ಅವರು ನಿಮಗೆ PDF ಕಳಿಸ್ಕೊಟ್ಟಾಗ ಇದೇ ಇಷ್ಟೇ ನಮ್ಮ ಕೆಲಸ ಅಂತ ಕೂತ್ಕೋಬೇಡಿ. ಆ PDF ತೊಗೊಂಡೋಗಿ ಅಲ್ಲಿ ಒಂದು ನಂಬರ್ ಇರುತ್ತೆ, ಸೈಬರ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಸೈಬರ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋದಾಗ ಅಲ್ಲಿ ಅವರು ಕೇಳ್ತಾರೆ. ಆ PDF ತೊಗೊಂಡು ಹೋಗಿರಬೇಕು ನೀವು. ಈ PDF ತೊಗೊಂಡು ಹೋಗದೆ ನೀವು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತು ಅಂದರೆ ಅವ್ರು ಮೊದಲೇ ಹೇಳೋದೆ 1930ಗೆ ಕಾಲ್ ಮಾಡಿ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ಸೊ ಅದರಿಂದ ನೀವೇನು ಮಾಡಬೇಕು, ಮೊದಲು ತೊಗೊಂಡೋಗಿ ಇಲ್ಲೇನೆ ಹೇಳಿಬಿಟ್ಟು PDF ತೊಗೊಂಡೋಗಿ ಕೊಡಬೇಕು. ಕೊಟ್ಟಾಗ ಅವರೆಲ್ಲ ಕೇಳಿ ನಿಮಗೆ ರೈಟಿಂಗಲ್ಲಿ ಒಂದು ರಿಟರ್ನ್ ಕಾಪಿನ ಬರ್ಸ್ಕೊತಾರೆ. ಇಷ್ಟಿಷ್ಟು ದುಡ್ಡು ಹೋಯ್ತು, ನಿಮ್ದೇನು ಡೀಟೇಲ್ಸು, ಯಾವ ಅಕೌಂಟ್ಗೆ ನೀವು ಹಾಕಿರೋದು, ಅಕೌಂಟ್ ನಂಬರು, ಯಾವ ಪರ್ಸನ್ಗೆ ಅಕೌಂಟ್, ನಿಮಗೆ ಪರ್ಸನ್ ಯಾರು ಅಂತಲೇ ಗೊತ್ತಿರಲ್ಲ ಬಿಡಿ, ಅನ್ನೋನ್ ಪರ್ಸನ್ಗೆ ವರ್ಕ್ ಫ್ರಮ್ ಹೋಮ್ ಅಂತ ಬರೋದು. ಸೊ ಅವ್ರದ್ದು ಅಕೌಂಟ್ ನಂಬರು ಇದನ್ನೆಲ್ಲ ನೀವು ಬರ್ಕೊಟ್ಬಿಟ್ಟು ಬರಬೇಕಾಗತ್ತೆ. ಎಷ್ಟು ದುಡ್ಡು ಲಾಸ್ ಆಯಿತು ಅದೆಲ್ಲ ಬರ್ಕೊಟ್ಬಿಟ್ಟು ಬರಬೇಕಾಗುತ್ತೆ. ಬರ್ಕೊಟ್ಬಿಟ್ಟು ಬಂದಮೇಲೆ ಹಾಗೆ ನಿಮ್ಗೊಂದು ಮೆಸೇಜ್ ಬರುತ್ತೆ ಅಲ್ಲಿ ಸೈಬರಿಂದ, ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಸೈಬರಿಂದ ಅವ್ರು ನಿಮಗೆ ಮೆಸೇಜ್ ಹಾಕ್ತಾರೆ. ಯಾರು ಯಾವ ದುಡ್ಡನ್ನು ತಗೊಳ್ಳಲ್ಲ, ನೀವು ಧೈರ್ಯದಿಂದ ಮುನ್ನುಗ್ಗಬೇಕು ಅಷ್ಟೇ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಸೈಬರ್ ಅವರು, ನೀವು ಕೊಟ್ಟಿರ್ತೀರಲ್ಲ ಬ್ಯಾಂಕ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಆ ಬ್ಯಾಂಕ್ಗೆ ಮೆಸೇಜ್ ಹಾಕ್ತಾರೆ. ಏನಂತ, ಈ ಥರ ಸ್ಕ್ಯಾಮ್ ಆಗಿದೆ ಅಮೌಂಟು, ನೀವು ಬ್ಯಾಂಕ್ ಅವ್ರಿಗೆ ಹೇಳೋದು, ಈ ಎಷ್ಟು ಅಮೌಂಟ್ನ ನೀವು ಫ್ರೀಸ್ ಮಾಡಬೇಕು ಅಂತ ಹೇಳಿ ಇವರು ಒಂದು ಮೆಸೇಜ್ ಹಾಕ್ತಾರೆ ಸೈಬರಿಂದ ಹೋಗೋದಿದ್ದು ಮೆಸೇಜು. ಸೈಬರಿಂದ ಹೋದ್ಮೇಲೆ ಆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಸೈಬರಿಂದ ಬಂದಿದ್ದಾರೆ ಮೇಲೆ ಅವರು ಆ್ಯಕ್ಷನ್ ತಗೊಳ್ಳೇಬೇಕು. ಸೊ ಅದರಿಂದ ಒಂದು 2-3 ದಿನದಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಈಗ ಯಾರ ಅಕೌಂಟ್ಗೆ ನೀವು ಕಳಿಸಿರ್ತೀರಾ ಅವ್ರ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಈಗ ಫ್ರೀಸ್ ಮಾಡೋದಂದ್ರೆ ಏನು ಅಂದರೆ ಫ್ರೆಂಡ್ಸ್, ಈಗ ನೀವು ಅವ್ರಿಗೆ 1 ಲಕ್ಷ ಕಳಿಸಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಅವ್ರ ಅಕೌಂಟಲ್ಲಿ 1,20,000 ಇತ್ತು ಅಂದ್ಕೊಳ್ಳಿ. ಅವರು ನಿಮ್ಮೊಬ್ಬರಿಗೆ ಮೋಸ ಮಾಡಿರಲ್ಲ, ಬೇರೆಯವ್ರಿಗೂ ಮೋಸ ಮಾಡಿರ್ತಾರೆ. ಈಗ 1,20,000, ಈಗ ನಿಮ್ಮ ದುಡ್ಡೇ ಇರಬೇಕು ಅಂತ ಏನಿಲ್ಲ, ಅಲ್ಲಿ 1,20,000 ಇದ್ದಾಗ ಅವರು ನಿಮ್ದು 1 ಲಕ್ಷ ಕಳ್ಕೊಂಡಿರ್ತೀರಲ್ಲ, 1 ಲಕ್ಷನ ಫ್ರೀಸ್ ಮಾಡ್ತಾರೆ ಅಂದರೆ ಅವ್ರು ಅದನ್ನು ತಗೊಳಕ್ಕಾಗಲ್ಲ, ಕಾನೂನಿನ ಮುಖಾಂತರನೇ ತಗೋಬೇಕು. ಹೆಂಗೆ ಅಂದರೆ ಅವ್ರು ಅದನ್ನು ತಗೊಳಕ್ಕಾಗಲ್ಲ. ಆಗ ನಿಮಗೆ ಫೋನ್ ಮಾಡ್ತಾರೆ, ಇದರ ಫ್ರೀಸ್ ಆಗಿದೆ ಅಕೌಂಟು, ಬನ್ನಿ FIRನ
FIR ಕೊಡಿ ಆ ವ್ಯಕ್ತಿ ಮೇಲೆ ಅಂತ ಹೇಳಿ ಕರೀತಾರೆ. ಯಾರು ಸೈಬರ್ ಅವರು ನಿಮಗೆ ಕಾಲ್ ಮಾಡಿ ಹೇಳ್ತಾರೆ. ಯಾವ ಸೈಬರ್ ಪೊಲೀಸು ನಿಮ್ಮ ಮನೆ ಹತ್ರ ಬರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಏನು ಭಯ ಪಡೋದು ಬೇಡ. ಆಮೇಲೆ ತಕ್ಷಣ ನೀವು ಹೋಗ್ಬೇಕಾದ್ರೆ ಅವರು ನಿಮಗೆ ಕಾಲ್ ಮಾಡಿ ಹೇಳ್ತಾರೆ. ಯಾವ ಸೈಬರ್ ಪೊಲೀಸು ನಿಮ್ಮ ಮನೆ ಹತ್ರ ಬರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಏನು ಭಯ ಪಡೋದು ಬೇಡ. ಆಮೇಲೆ ತಕ್ಷಣ ನೀವು ಹೋಗ್ಬೇಕಾಗತ್ತೆ ಅಲ್ಲಿಗೆ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ನಂಬರ್ ಕೊಟ್ಬಿಟ್ಟು ಈ ಥರ ಲಾಸ್ ಆಗಿತ್ತು, ಈ ಥರ ಅನ್ನೋನ್ ವ್ಯಕ್ತಿಯಿಂದ ನಮಗೆ ಲಾಸ್ ಆಗಿತ್ತು, ಇದಕ್ಕೆ ದುಡ್ಡು ಬೇಕು ಇದು ಬೇಕು ಅಂತ ಹೇಳಿ ನಮಗೆ ವಾಪಸ್ ಬರಬೇಕು ಅಂತ ಹೇಳಿ ನೀವು ಕಂಪ್ಲೇಂಟ್ನ ಲಾಡ್ಜ್ ಮಾಡಬೇಕಾಗುತ್ತೆ. ಅದು ಕಂಪ್ಲೇಂಟ್ ಆದಮೇಲೆ ನೀವೇನು ಮಾಡಬೇಕು, ಸ್ಟಾಪ್ ಮಾಡಿ. ಆಮೇಲೆ ನೀವು FIR ಎಲ್ಲ ಬರ್ಕೊಟ್ಮೇಲೆ ಏನಾಗುತ್ತೆ, ಆಮೇಲೆ ಅವರು ಯಾರೋ ಅಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ ಅವರು ಒಂದು ಪ್ರಿಂಟ್ಔಟ್ನ ತೆಗಿತಾರೆ. ನೀವೇನು FIR ಬರ್ದಿರ್ತೀರ ಪ್ರಿಂಟ್ಔಟ್ನ ತೆಗೆದು ಆಗ ಅವರು ಲಾಯರ್ನ ಹುಡ್ಕೋಕ್ಕೆ ಹೇಳ್ತಾರೆ. ಈಗ ಲಾಯರ್ ಅಂದರೆ ಈಗ ಅದು ಸುಮ್ಮನೆ ಅಕೌಂಟ್ ಫ್ರೀಸ್ ಆಗಿದೆ, ಅದು ಸುಮ್ಮನೆ ಬರಲ್ಲ. ಈಗ ಕೋರ್ಟ್ ಆರ್ಡರ್ನ ತಂದ್ರೇ ನಿಮಗೆ ಆ ಅಮೌಂಟು ಫ್ರೀಸ್ ಆಗಿ ನಿಮ್ಮ ಅಕೌಂಟ್ಗೆ ಬರೋದು ಬರೋದು ಫ್ರೆಂಡ್ಸ್. ಸೊ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಅವರು ಲಾಯರ್ನ ಹುಡ್ಕೋಕ್ಕೆ ಅಂತ ಹೇಳ್ತಾರೆ. ಕೆಲವು ಸಲ ಸೈಬರ್ ಪೊಲೀಸ್ಗೆ ಗೊತ್ತಿರ್ತಾರೆ ಲಾಯರ್ಸು. ಅದೇ ಯಾರು ಲಾಯರ್ ಈ ಥರ ಸ್ಕ್ಯಾಮಲ್ಲಿ ತುಂಬ ಪಳಗಿರ್ತಾರೆ ನೋಡಿ, ಅಂದರೆ ತುಂಬ ದುಡ್ಡು ಕೊಡಿಸಿ ವಾಪಸ್ ಕೊಡಿಸಿ ತುಂಬ ಪಳಗಿರ್ತಾರೆ ನೋಡಿ, ಆ ಥರ ಲಾಯರ್ನ ನೋಡಿ ನೀವು. ಆ ಥರ ಲಾಯರ್ನ ನೋಡಿದ್ಮೇಲೆ ನಿಮ್ದು ಏನೇನು ಇನ್ಫಾರ್ಮೇಷನ್ ಇದೆ ಅವ್ರು ಕೊಟ್ಟಿರೋ FIR ಮತ್ತು ನೀವು ಅವ್ರಿಗೆ ಯಾವ ಅಮೌಂಟ್ ಕಳಿಸಿದ್ದೀರಲ್ಲ ಅದೆಲ್ಲ ಜೆರಾಕ್ಸ್ ಕಾಪಿನ ತೊಗೊಂಡು ಬರಬೇಕಾಗುತ್ತೆ. ಆ ಕಾಪಿ ಎಲ್ಲ ತೊಗೊಂಡು ಬಂದು ಲಾಯರ್ಗೆ ಕೊಡಬೇಕಾಗುತ್ತೆ. ಆ ಲಾಯರ್ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಅವರು ಒಂದಿನ ನಿಮಗೆ ಕೋರ್ಟ್ಗೆ ಬರೋಕ್ಕೆ ಹೇಳ್ತಾರೆ ಫ್ರೆಂಡ್ಸ್. ಕೋರ್ಟಿಗೆ ಯಾಕೆ ಇವಾಗ ನಿಮಗೆ ದುಡ್ಡು ವಾಪಸ್, ಇವಾಗ ದುಡ್ಡು ಅಲ್ಲಿದೆ, ಫ್ರೀಸ್ ಮಾಡಿದ್ದಾರೆ, ದುಡ್ಡು ಅಲ್ಲಿದೆ. ಈಗ ನಿಮಗೆ ದುಡ್ಡನ್ನು ತಗೋಬೇಕಂದ್ರೆ ನಿಮ್ಗೆ ಒಬ್ರು ಶ್ಯೂರಿಟಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೀವೇನೋ ಕಳಿಸ್ಬಿಟ್ಟಿದ್ದೀರಾ ಮೊಬೈಲಲ್ಲಿ, ಬಟ್ ನಿಮಗೆ ಒಬ್ರು ಶ್ಯೂರಿಟಿ ಕೊಡಬೇಕು. ಶ್ಯೂರಿಟಿ ಕೊಡೋರು ಯಾರಾಗಿರ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು, ಯಾರಾದರೂ ಸರಿ ಅವರು ಗೌರ್ಮೆಂಟ್ ಜಾಬಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದರ್ವೈಸ್ ಅವ್ರು ಯಾವುದಾದ್ರೂ ಸೈಟು, ರೆವಿನ್ಯೂ ಸೈಟು, ಈ ಥರ ಯಾವುದಾದ್ರೂ ಅವ್ರ ಹೆಸರಲ್ಲಿದ್ದು ಅವ್ರು ಬಂದು ಶ್ಯೂರಿಟಿನ ಕೊಡಬೇಕಾಗುತ್ತೆ. ಶ್ಯೂರಿಟಿ ಕೊಡೋರ್ದು ಆಧಾರ್ ಕಾರ್ಡು ಅದೆಲ್ಲವನ್ನ ಕೋರ್ಟ್ಗೆ ಕೊಡಬೇಕು. ಆ ಥರ ಎಲ್ಲ ಅವ್ರು ಒಪ್ಕೊಂಡ್ಮೇಲೆ ಶ್ಯೂರಿಟಿನೂ ನಿಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಕೋರ್ಟ್ಗೆ. ಕೋರ್ಟ್ಗೆ ಕರ್ಕೊಂಡು ಹೋದಾಗ ಶ್ಯೂರಿಟಿ ಅವ್ರ ಹತ್ರ ಅವ್ರದ್ದು ಫೋಟೋ ಇಸ್ಕೊಂಡು ಅವ್ರದನ್ನ ಸೈನ್ ಮಾಡಿಸ್ಕೋತಾರೆ. ಆಮೇಲೆ ಜಡ್ಜ್ ಕೂಗ್ತಾರೆ ನಮ್ಮ ಹೆಸರನ್ನ. ಆಮೇಲೆ ಜಡ್ಜ್ ಕೂಗ್ತಾರೆ, ನಮ್ಮ ಹೆಸರು ಕೂಗ್ತಾರೆ ಬನ್ನಿ ಅಂತ. ಅದು ಕೇಳ್ತಾರೆ, ಅಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರಿ, ನೀವು ವರ್ಕ್ ಫ್ರಮ್ ಹೋಮ್ ಅಂದರೆ ಅವರು ನಿಮಗೆ ದುಡ್ಡು ಕೊಡಬೇಕಲ್ವಾ, ನೀವ್ಯಾಕೆ ದುಡ್ಡು ಕಳ್ಕೊಂಡ್ರಿ ಅಂತ ಈ ಥರ ಕ್ವಶನ್ಸ್ ನಾನು ಸುಮ್ಮನೆ ಹೇಳ್ತಿರೋದು. ಈ ಥರ ಕೇಳ್ಬೋದು ನಿಮಗೆ. ಆವಾಗ ನೀವು ಒಂದು ಒಳ್ಳೆ ಥರ ಹೇಳಿ, ಇಲ್ಲ ನಾನು ಮೋಸ ಹೋಗ್ತಿರ್ಲಿಲ್ಲ, ತುಂಬ ಎಚ್ಚೆತ್ಕೊಂಡೇ ಇದ್ದೆ, ಸೊ ಆದರೂ ನನ್ನ ಕೈಯಿಂದ ಹೋಗ್ಬೇಕಂತ ಇತ್ತೇನೋ ಹೋಯ್ತು, ಆ ಥರ ಏನೋ ಒಂದು ಉತ್ತರವನ್ನು ಹೇಳಿ, ಆ ಉತ್ತರವನ್ನು ಹೇಳಿದಾಗ ಅವರು ಆರ್ಡರ್ ಕೊಡ್ತಾರೆ. ಅಂದರೆ ಫ್ರೀಸ್ ಕೋರ್ಟ್ ಆರ್ಡರ್ನ ಕೊಡ್ತಾರೆ. ಅಂದರೆ ಫ್ರೀಸ್ ಆಗಿರೋ ಅಮೌಂಟನ್ನು ಇವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾರು ಕಳ್ಕೊಂಡಿರ್ತಾರೆ ಆ ವ್ಯಕ್ತಿಗೆ, ಅಂದರೆ ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಅವರು ಒಂದು ಕೋರ್ಟ್ ಆರ್ಡರ್ನ ಕೊಡ್ತಾರೆ ಫ್ರೆಂಡ್ಸ್. ಆ ಸಂಜೆ ಒಳಗಡೆ ಕೊಡ್ತಾರೆ. ಅದು ಕೊಟ್ಟಮೇಲೆ ನೀವು ಲಾಯರ್ ಹತ್ರ ಅದನ್ನು ಇಸ್ಕೊಂಡು ತಕ್ಷಣ ನೀವು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗತ್ತೆ. ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಅವರು ಅದನ್ನು ಸೈಬರ್ ಪೊಲೀಸ್ ಅದನ್ನು ನೋಡಿ ಅದನ್ನು ಬ್ಯಾಂಕ್ಗೆ ಮೆಸೇಜ್ ಮಾಡ್ತಾರೆ. ಕೋರ್ಟ್ ಆರ್ಡರ್ ಬಂದಿದೆ, ಈ ಥರ ನೀವು ಈ ಅಮೌಂಟ್ನ ಇವ್ರಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು, ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಇವರು ಕಳಿಸ್ತಾರೆ ಫ್ರೆಂಡ್ಸ್. ಇವ್ರು ಕಳಿಸಿದ ಮೇಲೆ ಇವರು ಆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ನೋಡ್ತಾರೆ, ಕೋರ್ಟ್ ಆರ್ಡರ್ ಅಲ್ವಾ, ಇದು ಕಾನೂನಿನ ಮುಖಾಂತರನೇ ಬಂದಿರೋದು ಕೋರ್ಟ್ ಆರ್ಡರ್, ಅದನ್ನು ಅವರು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಸೊ ಅವರು ಆ ಫ್ರೀಸ್ ಆಗಿರೋ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. 1 ವಾರ ಆಗುತ್ತೆ ಅದು ನಿಮಗೆ ಟ್ರಾನ್ಸ್ಫರ್ ಆಗೋದು. ಸೊ ಆಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಇವಾಗ ನಾವು ಒಳಗಡೆ ಕೂತ್ಕೊಂಡು ಏನೋ ಮೊಬೈಲಲ್ಲಿ ಟಾಸ್ಕ್ ಮಾಡಿಕೊಂಡು ನಾವು ಕಳಿಸ್ಬಿಡ್ಬಹುದು ಅಮೌಂಟು, ಬಟ್ ಇದನ್ನು ಮತ್ತೆ ಪಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಫ್ರೆಂಡ್ಸ್. ಸೊ ಯಾರು ಅಷ್ಟೇ ನಿಮಗೆ ದುಡ್ಡು ಹೋಗೋದು ಹೋಯ್ತು ಅಂತ ಕೈಕಟ್ಟಿ ಕೂರಬೇಡಿ. ಈ ಥರ ಮುಂದೆ ಸ್ಟೆಪ್ನ ಹಾಕಿ ನಿಮ್ಮ ದುಡ್ಡು ವಾಪಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಮುನ್ನುಗ್ಗಿ ಆತ್ಮವಿಶ್ವಾಸದಿಂದ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.